ಈಗ ನಾವು ರಾಹುಲ್ ದ್ರಾವಿಡ್ ಅವ್ರನ್ನ ಗಮನಿಸ್ತಾ ಇದ್ದೀವಿ. ಭಾರತದ ಮಾಜಿ ಕ್ರಿಕೆಟಿಗ ಹಾಗೆ ಭಾರತದ ಸೀನಿಯರ್ಸ್ ಟೀಮ್ ಏನಿದೆ ಅದರ ಕೋಚ್ ರಾಹುಲ್ ದ್ರಾವಿಡ್ ತಾವು ಮತದಾನ ಮಾಡೋಕ್ಕೆ ಬರುವ ಮೂಲಕ ಈಗ ಸ್ಫೂರ್ತಿ ಸಾಕಷ್ಟು ಯುವ ಜನರಿಗೆ ರಾಹುಲ್ ದ್ರಾವಿಡ್ ಸ್ಫೂರ್ತಿ. ಸೊ ತಾವೇ ಹಕ್ಕನ್ನು ಚಲಾಯಿಸೋಕ್ಕೆ ಬರುವ ಮೂಲಕ ರಾಹುಲ್ ದ್ರಾವಿಡ್ ಈಗ ಮತ್ತೊಂದು ಇನ್ಸ್ಪಿರೇಷನ್ ಇದು. ರಾಹುಲ್ ದ್ರಾವಿಡ್ ಅವರು ಭಾರತ ತಂಡದ ಕೋಚ್ ಈಗ ಮಲ್ಲೇಶ್ವರಂನಲ್ಲಿ ತಮ್ಮ ಮತವನ್ನು ಚಲಾಯಿಸೋದಕ್ಕೆ ಬಂದಿದ್ದಾರೆ. ಸೊ ಮಲ್ಲೇಶ್ವರಂನಲ್ಲಿ ರಾಹುಲ್ ದ್ರಾವಿಡ್ ದಿ ವಾಲ್ ಅಂತ ನಾವೇನು ಕರಿತೀವಿ. ಸೊ ರಾಹುಲ್ ದ್ರಾವಿಡ್ ಬಂದು ಈಗ ತಮ್ಮ ಹಕ್ಕನ್ನು ಚಲಾಯಿಸ್ತಾ ಇದ್ದಾರೆ. ಹೀಗೇನೆ ಸಾಕಷ್ಟು ಗಣ್ಯರು ಇವತ್ತು ಹಕ್ಕು ಚಲಾಯಿಸುವ ಮೂಲಕ ರಾಹುಲ್ ದ್ರಾವಿಡ್ ಹೇಳಿ ಕೇಳಿ ಭಾಳ ಸಿಂಪಲ್, ಡೌನ್ ಟು ಅರ್ತ್ ಕ್ರಿಕೆಟಿಗ. ಸೊ ತಾವು ಸರ್ತಿ ಸಾಲಿನಲ್ಲಿ ನಿಂತು ತಮ್ಮ ಹಕ್ಕು ಚಲಾಯಿಸಿದ್ದಾರೆ. ಎಸ್, ಇನ್ನು ಉಡುಪಿ ಮಠಾಧೀಶರುಗಳು ಕೂಡ ಬಂದು ಒಬ್ಬೊಬ್ಬರೇ ಮತ ಚಲಾಯಿಸ್ತಾ ಇದ್ದಾರೆ. ನಾವು ನೋಡ್ತಾ ಇದ್ದೀವಿ ಅಷ್ಟಮಠಾಧೀಶರು ಅವರು ಕೂಡ ಪ್ರತಿ ಬಾರಿ ತಮ್ಮ ಹಕ್ಕನ್ನು ಚಲಾಯಿಸ್ತಾರೆ. ನಾವು ಪೇಜಾವರ ಶ್ರೀಗಳ ಹೆಸರನ್ನು ಹೇಳ್ತಾ ಇದ್ವಿ. ಒಂದು ಬಾರಿನೂ ಕೂಡ ಅವರು ಮತ ಚಲಾಯಿಸಿಲ್ಲ ಅನ್ನುವಂಥದ್ದು ಇಲ್ಲೇ ಇಲ್ಲ. ಬೆಳಗ್ಗೆ 7 ಗಂಟೆಗೆ ಅವ್ರು ಹಾಜರವರು. ಬಹುಶಃ ಇವರು ಹಲವಾರು ಮಠದ ಶ್ರೀಗಳು, ಹಿರಿಯ ಶ್ರೀಗಳು ಅವರು ಬಂದು ಮತವನ್ನು. ಜ್ಯೋತಿ ಪ್ರಕಾಶ್ ಆಪಲ್ ಕೃಷಿ ಮಾಡಿ ಎಕರೆಗೆ 9 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಚಲಾಯಿಸಲಿಕ್ಕೆ ಬಂದಂಥ ದೃಶ್ಯಾವಳಿಗಳನ್ನು ನಾವು ನೋಡ್ತಾ ಇದ್ದೀವಿ. ಎಸ್, ಅದಮಾರ ಮಠದ ಶ್ರೀ ವಿಶ್ವಪ್ರಿಯ ತೀರ್ಥರು ಭಾಳ ನೇರವಾಗಿ ಹೇಳುವಂಥವ್ರು. ಇನ್ನು ಪಲಿಮಾರು ಮಠಾಧೀಶರು ಕೂಡ ಬಂದು ಮತವನ್ನು ಚಲಾಯಿಸಲಿಕ್ಕೆ ಬಂದಂಥ ದೃಶ್ಯಾವಳಿಗಳನ್ನು ನಾವು ನೋಡ್ತಾ ಇದ್ದೀವಿ. ಪಲಿಮಾರು ಮಠದ ಕಿರಿಯ ಶ್ರೀಗಳು ಕೂಡ ಬಂದು ಮತ ಚಲಾಯಿಸ್ತಾ ಇದ್ದಾರೆ. ಇನ್ನು ನಿರ್ಮಲಾ ಸೀತಾರಾಮನ್ ಬಂದು ಮತ ಚಲಾಯಿಸ್ತಾ ಇದ್ದಾರೆ. ದೇಶದ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಮತ ಚಲಾಯಿಸ್ತಿರುವಂಥ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಒಂದು ಕಡೆಗೆ ಕೇಂದ್ರ ಅರ್ಥ ಸಚಿವೆ ನಿರ್ಮಲಾ ಸೀತಾರಾಮನ್, ಇನ್ನೊಂದು ಕಡೆಗೆ ಮಠಾಧೀಶರುಗಳು ಕೂಡ ವಿವಿಧ ಮಠಾಧೀಶರುಗಳು ಬಂದು ಮತವನ್ನು ಚಲಾಯಿಸ್ತಿರುವಂಥ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಕ್ರಿಕೆಟಿಗರು ಸಾಲುಗಟ್ಟಿ ಬಂದು ನಿಂತು ಮತ ಚಲಾಯಿಸ್ತಾ ಇದ್ದಾರೆ. ನಾವು ನೋಡ್ತಾ ಇದ್ದೀವಿ ಏನು ಅಂದರೆ ಜಾವಗಲಿ ಶ್ರೀನಾಥ್ ಆಗಿರ್ಬೋದು, ಹಿಂದಿನ ದಿನಗಳಲ್ಲಿ ನಾವು ತೋರಿಸಿದ್ದೀವಿ. ಈಗ ರಾಹುಲ್ ದ್ರಾವಿಡ್ ಕೂಡ ಮತ ಚಲಾಯಿಸಿದ್ದಾರೆ. ಮತ್ತೊಂದು ಕಡೆಗೆ ನಿರ್ಮಲಾ ಸೀತಾರಾಮನ್ ಬಂದು ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ ಜಯನಗರದ ಮತಗಟ್ಟೆಯಿಂದ. ಯಾಕೆಂದರೆ ತಮಗೆ ಗೊತ್ತಿದೆ ರಾಜ್ಯಸಭಾ ಸದಸ್ಯರು ಕರ್ನಾಟಕದಿಂದ ರಾಜ್ಯಸಭೆಗೆ ಆಯ್ಕೆ ಆಗಿರುವಂಥವರು. ಪ್ಲೀಸ್ ಎಲ್ಲರೂ ಬನ್ನಿ, ವೋಟ್ ಮಾಡಿ. ಒಳ್ಳೆಯ ಆಪರ್ಚುನಿಟಿ ಎಲ್ಲರಿಗೂ ನಮ್ಮ ಡೆಮೋಕ್ರಸಿಗೆ ಮುಂದೆ ತಗೊಳ್ಳೋಕ್ಕೆ. ಯಾರ್ಯಾರಿದ್ದಾರೆ ಪೂರ್ತಿ ದಿನ ಸಖತ್ ಚೆನ್ನಾಗಿ ಮಾಡಿದ್ದಾರೆ, ಅರೇಂಜ್ಮೆಂಟ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ, ಪೊಲೀಸವರು ಚೆನ್ನಾಗಿ ನೋಡ್ತಾ ಇದ್ದಾರೆ. ಯಾಕಂದರೆ ಎಲ್ಲರೂ ಪ್ಲೀಸ್ ಬನ್ನಿ, ವೋಟ್ ಮಾಡಿ, ಆಚೆ ಹೋಗಿ. ಎಷ್ಟು ಜಾಸ್ತಿ ಜನ ಮಾಡಿದ್ರೆ ವೋಟಿಂಗ್ ಚೆನ್ನಾಗಿರುತ್ತೆ. ಬ್ಯಾಂಗ್ಳೂರಿನಲ್ಲಿ ಒಂಥರ ರೆಕಾರ್ಡ್ ಆಗ್ಬೇಕು. ರಾಹುಲ್ ದ್ರಾವಿಡ್ ಹಲವಾರು ರೆಕಾರ್ಡ್ಗಳನ್ನು ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಮತದಾರರು ಬಾರಿ ರೆಕಾರ್ಡ್ ಮಾಡಲಿ ಅಂತ ದ್ರಾವಿಡ್ ಒಂದು ಕರೆ ಕೊಡ್ತಾ ಇದ್ರು. ಅದು ಆ ರೀತಿ ಏನಾದರೂ ಈ ಮತದಾನದ ಏನಾದರೂ ರೆಕಾರ್ಡ್ ಆಗಿಬಿಟ್ರೆ ಅದು ನಿಜಕ್ಕೂ ದೊಡ್ಡ ರೆಕಾರ್ಡೇ ಅದು. ಯಾಕಂದರೆ ಇಲ್ಲಿ ತನಕ ನಾನು ಹೇಳ್ತಾ ಇದ್ದೆ ನಿಮಗೆ, ಏನೋ ಬೆಂಗಳೂರಲ್ಲಿ ಏನೋ ಒಂದು ಶಾಪ ಇದೆ ಅಂತ. ನೀವೇನು ಬಂದು ಹೊರಗಡೆ ಒಂದು ಮತ ಚಲಾಯಿಸೋದೇ ಇಲ್ಲ ಬಿಡಿ. ಏನಾದರೂ ನೀವೇನಾದರೂ ಈ ಶುಕ್ರವಾರ ಇವತ್ತು ನೋಡಿ ಶುಕ್ರವಾರ, ನಾಳೆ ಶನಿವಾರ ಭಾನುವಾರ ಸಾಲುಗಟ್ಟಿ ರಜೆ ಹಾಕಿಬಿಡ್ತಾರೆ. ಸಾಲುಗಟ್ಟಿ ನಿಲ್ಲಬೇಕಾಗಿತ್ತು ಅವರು ಮತದಾನಕ್ಕೆ. ಭಾಳ ದುರ್ದೈವದ ಸಂಗತಿ. ಆದರೆ ನೋಡಿ, ಏನಾದರೂ ವ್ಯವಸ್ಥೆಗಳಿಲ್ಲ ಅಂದೇಳಿ ಬಾಯಿ ಬಂದಂಗೆ ಬೈತಾರೆ. ನಮಗೆ ಮತ ಹಾಕಲಿಕ್ಕೆ ಯೋಗ್ಯತೆ ಇಲ್ಲ ಅಂತಂತಂದರೆ ಅವಿನಾಶ್, ನಾವೇನಾದರೂ ಈ ತಪ್ಪು ಒಪ್ಪುಗಳ ಬಗ್ಗೆ ಪ್ರಶ್ನೆಗಳಂತ ಹಕ್ಕಿರುತ್ತಾ ನಮಗೆ? 100% ಥ್ಯಾಂಕ್ ಯು. ನಾವೀಗ ಮತದಾನ ಪ್ರಕ್ರಿಯೆ ಹೇಗೆ ಸಾಗ್ತಿದೆ ಅನ್ನೋದರ ದೃಶ್ಯಗಳನ್ನು, ಅಂದರೆ 14 ಕ್ಷೇತ್ರಗಳಲ್ಲೂ ಕೂಡ ಹೇಗೆ ನಡೀತಿದೆ, ಬೇರೆ ಬೇರೆ ಬೂತ್ಗಳಲ್ಲಿ ಪ್ರತಿಯೊಂದು ದೃಶ್ಯವನ್ನು ತೋರಿಸ್ತಾ ಇದ್ದೀವಿ. ಭಾಳ ಮುಖ್ಯವಾಗಿ ಈಗ ನೀವು ನೋಡ್ತಿರುವಂಥದ್ದು ಉಡುಪಿಯ ಶ್ರೀಗಳು, ಹಾಗೇನೆ ಇತ್ತ ವಿಕಿ ವರುಣ್, ಕನ್ನಡದ ನಟರು, ಕೆಂಡ ಸಂಪಿಕೆ ಸಿನಿಮಾ ಮೂಲಕ ಮಿಂಚಿದ್ದಂತಹ ವಿಕಿ. ಇನ್ನೊಂದು ಕಡೆ ರಾಹುಲ್ ದ್ರಾವಿಡ್ ಆಗಲೇ ಹೇಳ್ತಾ ಇದ್ರು, ಬೆಂಗಳೂರಿನ ಜನತೆ ಒಂದು ರೆಕಾರ್ಡನ್ನು ಕ್ರಿಯೇಟ್ ಮಾಡಬೇಕು ಅಂತ. ಯಾಕಂದರೆ ಬೆಂಗಳೂರಿನಲ್ಲಿ ಅತಿ ಕಡಿಮೆ ವೋಟಿಂಗ್. ಆಗಲೇ ರಂಗನಾಥ್ ಅವರು ಹೇಳ್ತಾ ಇದ್ರು 55% ಅನ್ನೋದು ಅಲ್ಲಿನ ಮೇಲೆ ಹೋಗೇ ಇಲ್ಲ ಅನ್ನೋದು. ಆದರೆ ಈಗ ಅದನ್ನು ಸುಳ್ಳು ಮಾಡುವಂಥ ಸಮಯ, ಅವಕಾಶ ಸಿಕ್ಕಿದೆ. ಸೊ ಬೆಂಗಳೂರಿನ ಎಲ್ಲ ಜನರು ಕೂಡ ಬಹುತೇಕ 100% ಅಲ್ಲದೇ ಇದ್ರೂ ಕೂಡ 75 ಅಟ್ಲೀಸ್ಟ್ ಅನ್ನೋ ನಿರೀಕ್ಷೆ ಆದರೂ ಕೂಡ ಈಗ ಇಟ್ಕೊಳ್ಳಲಾಗಿದೆ. ಸೊ ಈಗ ಕೆಂಡ ಸಂಪಿಗೆ ಚಿತ್ರದ ನಟ ವಿಕಿ ವರುಣ್, ಹಾಗೆಯೇ ರಾಹುಲ್ ದ್ರಾವಿಡ್ ಇನ್ನೊಂದು ಕಡೆ ಮಲ್ಲೇಶ್ವರಂನಲ್ಲಿ, ಜೊತೆಗೆ ಹಿಂದೆ ಅವರು
ಚುನಾವಣಾ ರಾಯಭಾರಿ ಆಗಿದ್ದವರು ಕೂಡ ರಾಹುಲ್ ದ್ರಾವಿಡ್ ತುಷಾರ್ ಗಿರಿನ ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ ಆಯುಕ್ತರು. ಆ ದೃಶ್ಯವನ್ನು ನಾವು ನೋಡ್ತಾ ಇದ್ದೀವಿ. ಸೊ ಹೀಗೆ ಬೇರೆ ಬೇರೆ ವರ್ಗದ ಗಣ್ಯರು ಈಗ ತಮ್ಮ ಹಕ್ಕು ಚಲಾಯಿಸ್ತಾ ಇದ್ದಾರೆ. ಸೊ ವಿಕಿ ವರುಣ್ ಕೆಂಡಸಂಪಿಗೆ ಖ್ಯಾತಿಯ ನಟ, ಹಾಗೆಯೇ ಇನ್ನೊಂದು ಕಡೆ ಭಾರತದ ಸೀನಿಯರ್ ಟೀಮ್ನ ಕೋಚ್ ರಾಹುಲ್ ದ್ರಾವಿಡ್ ಈಗ ತಮ್ಮ ಹಕ್ಕು ಚಲಾಯಿಸಿದ್ದಾರೆ. ಸೊ ಎರಡು ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಸೆಲೆಬ್ರಿಟಿಗಳು ಕೂಡ ಬೇರೆ ಬೇರೆ ಕ್ಷೇತ್ರದ ಗಣ್ಯರು ತಾವು ಹಕ್ಕು ಚಲಾಯಿಸುವ ಮೂಲಕ ಸ್ಫೂರ್ತಿಯಾಗಿದೆ. ನಾವು ಎಲ್ಲ ಕಡೆಗೆ ನಮ್ಮ ಅಡಿಷನಲ್ DO ಯಾರಿದ್ದಾರೆ, ROs ಏನಿದ್ದಾರೆ, ಚುನಾವಣಾ ಅಧಿಕಾರಿಯೊಂದಿಗೆ ಎಲ್ಲ ನಾವು ಚರ್ಚೆ ಮಾಡಿದ್ದೇವೆ. ಬೆಳಗ್ಗೆ ಎಲ್ಲ ಕಡೆಗೆ 5:30 ಗಂಟೆಗಿಂದ ನಾವು ಅವರ ಸಂಪರ್ಕದಲ್ಲಿ ಇದ್ದೇವೆ. ಕೆಲವು ಸಣ್ಣ ಪುಟ್ಟ ವಿಚಾರಗಳಲ್ಲಿ ಮಾತ್ರ ಬ್ಯಾಲೆಟ್ ಯೂನಿಟ್ ಕೆಲವು ಕಡೆಗೆ ಸ್ವಲ್ಪ ಇದು ಆಗಿದೆ, ಕೆಲವು ಕಡೆಗೆ VVPAT ತೊಂದರೆ ಉಂಟಾಯಿತು. ಆದರೆ 7 ಗಂಟೆಗೆ ಒಳಗಾಗಿ ಎಲ್ಲ ಕಂಪ್ಲೀಟ್ ಆಗಿ ಪ್ರಾರಂಭ ಆಗಿದೆ. ಎಲ್ಲ ಕಡೆಗೆ ನಮ್ಮ 9,000 ಮತಗಟ್ಟೆಯಲ್ಲಿ ಸುಸೂತ್ರವಾಗಿ ಎಲ್ಲ ಚುನಾವಣೆ ನಡೀತಾ ಇದೆ. ನಮ್ಮ ಚುನಾವಣೆ ಅಧಿಕಾರಿಗಳು ನಿರತವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಈಗ 7 ಗಂಟೆಗಿಂದ ಪ್ರಾರಂಭ ಆಗಿ ಇವತ್ತು 6 ಗಂಟೆವರೆಗೂ ಸಂಜೆವರೆಗೂ ಮತದಾನ ಇರುತ್ತದೆ. ನಾವು ಇನ್ನೊಮ್ಮೆ ಕೈ ಮುಗಿದು ಎಲ್ಲ ಬೆಂಗಳೂರು ನಾಗರಿಕರಿಗೆ, ಮತದಾರರಿಗೆ ವಿನಂತಿ ಮಾಡ್ತಾ ಇದ್ದೇವೆ, ತಮ್ಮ ಮನೆಯನ್ನು ಬಿಟ್ಟು ಮತಗಟ್ಟೆಗೆ ಬನ್ನಿ. ಮತಗಟ್ಟೆಯಲ್ಲಿ ತಾವೇ ನೋಡಿದಿರಿ, ತುಂಬ ಚೆನ್ನಾಗಿ ವ್ಯವಸ್ಥೆ ಇವೆ, ಯಾವುದೂ ತೊಂದರೆ ಉಂಟಾಗುವುದಿಲ್ಲ. ಸ್ವಲ್ಪ ಹೊತ್ತು ಸಾಲಿನಲ್ಲಿ ನಿಲ್ಲಬೇಕಾಗಿರುತ್ತದೆ. ಅದಕ್ಕಾಗಿ ನಾವು 2 ಆ್ಯಪ್ ಮಾಡಿದ್ದೇವೆ. ನಮ್ಮ ಕ್ಯೂಯಿಂಗ್ ಆ್ಯಪ್ ಮತ್ತು ಪಾರ್ಕಿಂಗ್ ಆ್ಯಪ್ನಲ್ಲಿಯೂ ಕೂಡ ಅವರಿಗೆ ಎಷ್ಟು ಸಾಲಿನಲ್ಲಿ ಮಂದಿ ನಿಂತಿದ್ದಾರೆ ಅಥವಾ ಪಾರ್ಕಿಂಗ್ ಲಾಟ್ನಲ್ಲಿ ಎಷ್ಟು ಕಾರ್ಗಳು ಇವೆ ಅದು ಎಲ್ಲ ವಿವರ ಇದೆ. ನಮ್ಮ ವೋಟರ್ ಸ್ಲಿಪ್ನಲ್ಲಿ ಹಿಂಭಾಗದಲ್ಲಿ QR ಕೋಡ್ನಲ್ಲಿ ಅವರು ಲೊಕೇಟ್ ಮಾಡಿಕೊಂಡು ಮತಗಟ್ಟೆಗೆ ಬಂದು ತಮ್ಮ ಮತ ನೀಡಬೇಕು. ಒಂದು ವೇಳೆ ಅವರಿಗೆ ವೋಟರ್ ಸ್ಲಿಪ್ನೂ ಇಲ್ಲ ಅಂದ್ರೂ ಕೂಡ ವೋಟರ್ ಸ್ಲಿಪ್ ಇಲ್ಲೇ ನಾವು ಕೊಡ್ತೇವೆ. ನಮ್ಮ BLOs ವೋಟರ್ ಫೆಸಿಲಿಟೇಷನ್ ಸೆಂಟರ್ ಮಾಡಿದ್ದಾರೆ. ಸೊ ಎಂಟ್ರಿಯಲ್ಲಿನೇ ಮತಗಟ್ಟೆಗೆ ಬಂದಾಗನೇ ಸಪೋಸ್ ಏನಾದರೂ ತೊಂದರೆ ಇದ್ದರೆ ಅವ್ರ ಹತ್ರ ಇಲ್ಲ ಅಂತ ಆದರೆ ನಾವು ವೋಟರ್ ಸ್ಲಿಪ್ ಅಲ್ಲೇ ಇಶ್ಯೂ ಮಾಡಲಿಕ್ಕೆ ವ್ಯವಸ್ಥೆನೂ ಕೂಡ ಮಾಡ್ತಾ ಇದ್ದೇವೆ. ಹೀಗಾಗಿ ಯಾವ ಥರದ್ದು ತೊಂದರೆ ಇಲ್ಲ, ದಯವಿಟ್ಟು ಬಂದು ತಮ್ಮ ಮತವನ್ನು ಚಲಾಯಿಸಬೇಕು. ಯಾವುದೇ ಕಾರಣ ಇದಕ್ಕೆ ಸರಿ ಇರುವುದಿಲ್ಲ. ಮತದಾನ ಇವತ್ತು ಈ ಕಾರಣದಿಂದ ಮಾಡಲಿಕ್ಕೆ ಆಗಲ್ಲ ಅಂತ ಹೇಳುವುದು ಯಾವುದೇ ಪರಿಸ್ಥಿತಿಯಲ್ಲಿ ಸರಿಯಾದ ಉತ್ತರ ಅಲ್ಲ. ದಯವಿಟ್ಟು ಬಂದು ವೋಟ್ ಮಾಡಲೇಬೇಕು. ಅದು ತಮ್ಮ ಅಧಿಕಾರನೂ ಇದೆ ಮತ್ತು ಅದಕ್ಕೆ ಅಧಿಕಾರಕ್ಕಿಂತ ಮೀರಿ ಅದನ್ನು ತಮ್ಮ ಕರ್ತವ್ಯ ಇದೆ. ಕೆಲವು ಸಣ್ಣ ಪುಟ್ಟ ಸಮಸ್ಯೆಗಳು ಅಂದರೆ ಆ ಪೋಲಿಂಗ್ ಏಜೆಂಟ್ ನೇಮಕ ಇರುತ್ತೆ, ಅಲ್ಲಿ ಕ್ಯಾಂಡಿಡೇಟ್ ಸಿಗ್ನೇಚರ್ ಏನಿರುತ್ತೆ ಅಲ್ಲೂ ಸ್ವಲ್ಪ ಮ್ಯಾಚ್ ಆಗಿಲ್ಲ. PRO ಅವರು ಕೆಲವು PRO ಆ ಥರ ಸ್ವಲ್ಪ ಹೇಳಿದ್ದಾರೆ, ಆಕ್ಷೇಪಣೆ ವ್ಯಕ್ತಪಡಿಸಿದ್ದಾರೆ. ಆಮೇಲೆ ಅದು